ಬನ್ನಿ ಬನ್ನಿ, ದೊರೆ ಮಕ್ಕಳು ದಯಮಾಡ್ಸ್ಬೇಕು. ಈ ಬಡವಿ ಕುಟೀರ ಪಾವನವಾಯ್ತು ನೋಡಿ. ಮೈ ತುಂಬಾ ಬಂಗಾರ ಹೇರ್ಕೊಂಡಿದ್ಯಾ ನೀನ್ ಬಡವಿನ? ನೀವು ಕೊಟ್ಟಿದ್ದೆ ಅಲ್ವಾ ದಣಿ ಈ ಬಂಗಾರ, ಈ ಸಿಂಗಾರ. ನಿನ್ ಸಿಂಗಾರ ಯಾವನಿಗೆ ಬೇಕು? ಯಾವ್ದಾದ್ರು ಹೊಸ ಫಿಗರ್ ರೆಡಿ ಇದೆಯಾ? ರೆಡಿ ಆಗಿದೆ ದಣಿ. ಒಪ್ಕೋತಿಯಲ್ಲೋ? ಇಲ್ಲ, ನಾನು ಸತ್ರ ಒಪ್ಕೊಳ್ಳೋದಿಲ್ಲ. ಹೇಳ್ತೀನಿ ಸಾಯ್ಬೇಡ, ಸುಮ್ನೆ ಒಪ್ಕೋ. ಇಲ್ಲ, ನಾನು ಒಪ್ಕೊಳ್ಳಲ್ಲ. ಆ ಹುಡುಗಿ ಹೆಸರು ಶಾಂತಿ, ಅವತಾರ ನೋಡಿದ್ರೆ ರಾಕ್ಷಸಿ. ರುಕುಬಾಯ್, ಹೆಣ್ಮಕ್ಕಳನ್ನ ಹಾಗೆಲ್ಲ ಹೆದರ್ಸ್ಬಾರ್ದು, ಪ್ರೀತಿಯಿಂದ ಮಾತಾಡಿಸ್ಬೇಕು. ನಿನ್ ಹೆಸರೇನು? ಶಾಂತಿನಾ? ಶಾಂತಿ. ಬ್ಯೂಟಿಫುಲ್ ಸ್ಟ್ರಕ್ಚರ್, ಫ್ಯಾಂಟಾಸ್ಟಿಕ್ ಬಾಡಿ ಲೈನ್. ಶಂಕಿಣಿ, ಪದ್ಮಿನಿ, ಹಸ್ತಿನಿ, ಚಿತ್ತಿನಿ, ವಾಟ್ ಅ ಬ್ಯೂಟಿಫುಲ್ ಬಾಡಿ. ರುಕುಬಾಯ್, ಕಳಿಸು. ವೆಲ್ಕಮ್. ಇದೇ ನಮ್ ಫಾರ್ಮ್ ಹೌಸ್. ನಿಮ್ಮ ಕೈ ಮುಗಿತೀನಿ, ನಾನ್ ಬಿಟ್ಬಿಡಿ. ಬಿಟ್ಬಿಡ್ತೀವಿ. ಪರ್ಮನೆಂಟ್ ಆಗಿ ಇಟ್ಕೊಳ್ಳಲ್ಲ, ಟೆಂಪ್ರವರಿ. ಜಸ್ಟ್ ಒನ್ ಡೇ. ಬನ್ನಿ, ದಯವಿಟ್ಟು ನನ್ ಬಿಟ್ಬಿಡಿ. ಇಲ್ಲ, ನಾನು ನಮ್ ತಾಯಿಗೆ ಒಬ್ಬನೇ ತರ್ಲೆ ಮಗ, ನಾನು ತಂದೆಗೆ ತಕ್ಕ ಮಗ, ನಾನು ದಾರಿ ತಪ್ಪಿದ ಮಗ. ಗೌರ್ತಾ ಇದ್ದಾಳಲ್ಲೋ. ನಮ್ಗೆ ಯಾವಾಗ್ಲೂ ಫ್ರೆಶ್ ಆಗಿರ್ಬೇಕು. ಹೌದು, ಇದು ಸ್ವಿಮ್ಮಿಂಗ್ ಪೂಲ್, ಸ್ನಾನ ಮಾಡೋದಕ್ಕೆ ಅಂತ ಕಟ್ಸಿರೋದು. ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದ್ಬಿಡು. ಈ ನೀರಲ್ಲಿ ಮುಳುಗಿ ಪುಣ್ಯ ಕಟ್ಕೊಂಡಿರೋರಲ್ಲಿ ನೀನು 108ನೇ ಅವಳು. ಒಳಗಡೆ AC ರೂಮ್ ಇದೆ. ನಿನಗೆ AC ರೂಮ್ ಬೇಕಾ ಇಲ್ಲ OC ಔಟ್ಡೋರೇ ಸಾಕಾ? ಚಾಯ್ಸ್ ಇಸ್ ಯುವರ್ಸ್. ನಾನಂತೋಳಲ್ಲ, ನಾನ್ ಬಿಟ್ಬಿಡಿ. ಹೌದಾ? ನಮ್ಗಂತವ್ರೇ ಬೇಕು. ನೀನಾಗೆ ಈ ನೀರಿನಲ್ಲಿ ಸ್ನಾನ ಮಾಡ್ತೀಯಾ ಇಲ್ಲ ನಾವು 3 ಜನ ಸೇರಿ ಜಲಕ್ರೀಡೆ ಆಡ್ಸೋದ? ನಾನ್ ಬಿಟ್ಬಿಡಿ. ಸ್ನಾನ ಮಾಡ್ತಿದ್ರು, ಇವತ್ತು ನಾವು ನಿನಗೆ ಮಾಡ್ತೀವಿ. ನೀನಾಗೆ ಬಟ್ಟೆ ಬಿಚ್ತೀಯೋ ಇಲ್ಲ ನಾವು ಬಿಚ್ಚೋಣ? ಬೇಡ, ನಾನೇ ಬಿಚ್ತೀನಿ. That's like a nice girl. Good. ಕಾಕಿ, ಹೌದು, ಇವನ್ಯಾಕ್ ಬಂದ ಇಲ್ಲಿ? ನಮ್ ಪ್ರೊಟೆಕ್ಷನ್ ಬಂದಿರ್ಬೇಕು. ಪ್ರೊಟೆಕ್ಷನ್ ಗಲ್ರೋ ರೋಗ್ಸ್ ಪನಿಷ್ಮೆಂಟ್ ಕೊಡೋದಕ್ಕೆ. ನಾವೇನ್ ತಪ್ಪು ಮಾಡಿಲ್ವಲ್ಲ. ಈ ಹುಡುಗಿ ಯಾರು ಗೊತ್ತಾ? ಅದನ್ನ ಸ್ಟೇಷನ್ ಅಲ್ಲಿ ವಿಚಾರಿಸ್ಕೊತೀನಿ. ಲೈ, ನಾವ್ ಯಾರು ಗೊತ್ತಾ? ಅದನ್ನು ಸ್ಟೇಷನ್ ಅಲ್ಲೇ ವಿಚಾರಿಸ್ಕೊತೀನಿ. ಯಾವ ಏರಿಯಾ ನಿಂದು? ನೀವು ಬಂದಲ್ಲಿ ಕಂಬಿ ಹಿಡಿಸ್ತೀರಲ್ಲ, ಅವಾಗ ಗೊತ್ತಾಗುತ್ತೆ ನಾನು ಯಾರು, ಯಾವ ಏರಿಯಾ ಅಂತ. ಓಕೆ? ನಾವು 3 ಜನ ಇದ್ದೀವಿ, ನೀನು ಒಬ್ಬ, ಮರಿಬೇಡ. ಐಸಿ, ನಿಮ್ಮಂಥ 30 ಜನ ಬಂದ್ರು ಈ ಪ್ರತಾಪ್ ಫೇಸ್ ಮಾಡ್ತಾನೆ. ದಟ್ ಟು ವಿತ್ ಒನ್. ಓಕೆ? ಮರ್ಯಾದೆಗೆ ನೀವೇ ಹ್ಯಾಂಡ್ ಕಪ್ಸ್ ಹಾಕೊಂಡು ಜೀಪ್ನಲ್ಲಿ ಹತ್ತಿ. ಇಲ್ಲ ಅಂದ್ರೆ ಒದ್ದು ನಾನೇ ಹತ್ತಿಸ್ತೀನಿ. ಲೈ, ಎಲ್ಲ ರೋಲ್ ಕಾಲಕ್ಕೆ ಬಂದಿರಬೇಕು ಅಂತ ಕಾಣಿಸುತ್ತೆ. ಏನಾದ್ರೂ ಬಿಸಾಕು. ನೋಡು, ನಾವು ಬರೋಗ್ ಮರ್ತೋದ್ವಿ. ನಿನ್ ಜೀಪಲ್ಲೇ ಹೋಗ್ಬಿಟ್ಟು 2 ಬಾಟಲ್ ಸ್ಕಾಚ್ ತಗೊಂಬ. ಪೊಲೀಸ್ನವರೇ ಹೋದ್ರೆ ಒರಿಜಿನಲ್ ಕೊಡ್ತಾರೆ. ಯು ಕ್ಯಾನ್ ಕೀಪ್ ದ ಚೇಂಜ್.
ಮಾಮು ನಡಿಯ ಒಳಗಡೆ ಬಡ್ಡಿ ಮಕ್ಕಳ ಲಾಕ್ ಮಾಡ. ಡಾಕ್ಟರ್ ನನ್ಗೆ ಔಷಧಿ ಬೇಡ, ವಿಷ ಕೊಟ್ಬಿಡಿ, ನಾನ್ ಸಾಯ್ಬೇಕು ಪ್ಲೀಸ್. ಚೇಚೆ ಹಾಗಲ್ಲ ಅನ್ಬಾರ್ದಮ್ಮ, ಸ್ವಲ್ಪ ತಗೋ. ಹಲೋ ಡಾಕ್ಟರ್. ಹಲೋ ಸರ್. ಹೌ ಶಿ ಈಸ್ ನಾಟ್ ಅಟ್ ಆಲ್ ಕೋಆಪರೇಟಿಂಗ್ ವಿತ್ ಸರ್. ಔಷಧಿನ ಕುಡಿಯಲ್ಲ ಅಂತಾರಲ್ಲ ಸರ್. ಕೊಡಿ. ಶಾಂತಿ ಔಷಧಿ ಕುಡಿ. ನನಗ್ ಬೇಡಿ ಸರ್, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. Shut up! ಸಾವು ತಾನಾಗಿ ಬರ್ದೆ ಸಾಯ ಹಕ್ಕು ಯಾರಿಗೂ ಇಲ್ಲ. ಹಾಗೆ ಸಾಯ ತಪ್ಪು. ಇಟ್ಸ್ ಅನ್ ಅಫೆನ್ಸ್. ಹಾಗಾದ್ರೆ ನಾನ್ ಮನೆಗ್ ಹೋಗ್ಬೇಕು, ನನ್ ತಂದೆ ನೋಡ್ಬೇಕು, ನನ್ ತಾಯಿ ನೋಡ್ಬೇಕು. ಓಕೆ, ನೀನ್ ನಿಮ್ ತಂದೆನ ತಾಯಿನ ನೋಡ್ಬೇಕಾದ್ರೆ ಮೊದಲು ನೀನು ಹುಷಾರಾಗಬೇಕಲ್ಲ. ಹಾಗಾದ್ರೆ ಔಷಧಿ ತಗೋ. ಕಮಾನ್. ನಾನ್ ಹಾಗಾದ್ರೆ ಮನೆಗ್ ಕಳಿಸ್ತೀರಾ? ಓಕೆ, ನಿಮ್ಮ ಮನೆ ಅಡ್ರೆಸ್ ಕೊಡು, ಈಗಲೇ ಟೆಲಿಗ್ರಾಮ್ ಮಾಡಿ ನಿಮ್ಮ ತಂದೆ ಇಲ್ಲಿಗೆ ಕರೆಸ್ತೀನಿ. ಓಕೆ? ಹೌದಾ? ಮಿಸ್ಟರ್ ಶಿವಾನಂದ್. ಎಸ್ ಸರ್. ಆ 3 ಜನದ ಮೇಲೆ FIR ಫೈಲ್ ಮಾಡಿದ್ರ? ಇಲ್ಲ ಸರ್, ಮಾಡಿಲ್ಲ. ಯಾಕೆ? ಅವ್ರು ರಿಲೀಸ್ ಆಗೋದ್ರು. ಯಾರು ರಿಲೀಸ್ ಮಾಡಿದ್ದು? IG ಅವರೇ ಬಂದು ಸ್ವತಃ ರಿಲೀಸ್ ಮಾಡ್ಕೊಂಡು ಹೋದ್ರು. ಶಿಟ್. ಹೈಯರ್ ಅಫಿಷಿಯಲ್ಸ್ ಹೀಗೆ ಮಾಡಿದ್ರೆ ಲಾ ಅಂಡ್ ಆರ್ಡರ್ನ ಹೇಗೆ ಮೇಂಟೈನ್ ಮಾಡೋದು? ಯಾರು? ಅರ್ಚಕರಿದಾರಮ್ಮ? ಹಾ ಇದಾರೆ. ಅಪ್ಪಯ್ಯ, ಪೊಲೀಸ್ನವ್ರು ಬಂದಿದ್ದಾರೆ. ನಮಸ್ಕಾರ ಸರ್. ಶುಭಮಸ್ತು. ನಾನು ಪೊಲೀಸ್ ಆಫೀಸರ್ ಪ್ರತಾಪ್ ಅಂತ. ನನ್ನಿಂದ ಏನಾಗಬೇಕಾಯ್ತು? ನಿಮ್ಮ ಮಗಳು ಶಾಂತಿ ಬಗ್ಗೆ ನಾನು ವಿವರವಾಗಿ ಲೆಟರ್ ಬರೆದಿದ್ದೆ, ಟೆಲಿಗ್ರಾಮ್ ಕೂಡ ಕಳಿಸಿದ್ದೆ. ನಿಮಗೊಂದು ತಲುಪಲಿಲ್ವಾ? ತಲುಪ್ತು. ಮತ್ತೆ ಮಗಳು ನೋಡಕ್ಕೆ ಯಾಕೆ ಬರಲಿಲ್ಲ? ಅವಳ ಸತ್ತು 1 ತಿಂಗಳಾಯ್ತು. ಅವಳು ಶ್ರಾದ್ದ ಮಾಡಿ ಪಿಂಡ ಹಾಕಿದ್ದು ಆಯ್ತು. ಅವಳು ಬದುಕಿದ್ದಾಳೆ. ಶೀಸ್ ಅಲೈವ್. ಜೀಪಲ್ಲಿದ್ದಾಳೆ. ಶಾಂತಿ, ಕಮ್ ಹಿಯರ್. ಒಳಗೋಗಿ, ಒಳಗೋಗ್ರೆ. ಅಪ್ಪಯ್ಯ, ಏಯ್ ನಿಂತ್ಕೊಳ್ಳೆ. ಒಂದ್ ಹೆಜ್ಜೆ ಮುಂದಿಡಬೇಡ. ಯಾಕಪ್ಪಯ್ಯ? ಒಂದು ಸಲ ಹೊಸಲು ದಾಟಿದ ಹೆಣ್ಣಿಗೆ ಮತ್ತೆ ಹೊಸಲು ತುಳಿಯೋ ಅಧಿಕಾರ ಇಲ್ಲ. ನಾನ್ ಹೊಸಲು ದಾಟಿದ್ದು ದುಡ್ದು ನಿಮ್ ಕಷ್ಟ ಕಡಿಮೆ ಮಾಡ್ಬೇಕು ಅಂತ, ನನ್ ಬಡ ಹುಡ್ತನ್ನ ಚೆನ್ನಾಗಿ ಸಾಕ್ಬೇಕು ಅಂತ. ಆದ್ರೀಗ ನಿಮ್ ದೃಷ್ಟಿ ನಾನು ಅಷ್ಟೊಂದು ಕೀಳಾಗೋದ್ನ ಅಪ್ಪಯ್ಯ? ಸಮಾಜ ದೃಷ್ಟಿಲಿ ನೀನೇನು? ಮನೆ ಬಿಟ್ಟು ಓಡ್ ಹೋದಳು. ಅಪ್ಪಯ್ಯ, ಕೆಲ್ಸ ಕೊಡಿಸ್ತೀನಿ ನೀನ್ ಕರ್ಕೊಂಡು ಹೋದವರು ಮೋಸ ಮಾಡಿ ನನ್ನ. ಶಿವ ಸಾಕು, ಮುಂದೆ ನೀ ಏನ್ ಹೇಳೋದು ಬೇಡ. ಸೀತೆ ರಾವಣನ್ ಲಂಕೆಯಲ್ಲಿದ್ರು ಪವಿತ್ರವಾಗಿರ್ಲಿಲ್ವಾ? ಆದ್ರೆ ಸಮಾಜ ಏನ್ ಮಾಡ್ತು? ಆ ಮಹಾತಾಯಿ ಬಗ್ಗೆನೆ ಬಿರುನುಡಿರು ನಾಟ್ತು. ಸಾಕ್ಷಾತ್ ಶ್ರೀರಾಮಚಂದ್ರನೇ ಆಕೆನ ಮನೆ ಬಿಟ್ಟು ಕಾಡಿ ಕಳಿಸ. ಸರ್, ಹೆತ್ತ ತಂದೆ ನೀವೇ ಹೇಗೆ ಮಾತಾಡಿದ್ರೆ ಈಕೆ ಮುಂದಿನ ಭವಿಷ್ಯದ ಗತಿ ಏನ್ ಸರ್? ಅವಳನ್ನ ಮನೆ ಒಳಗೆ ಸೇರಿಸ್ಕೊಂಡ್ರು ಭವಿಷ್ಯ ಇಲ್ಲಪ್ಪ. ಕೆಂಪು ದೀಪದ ಅಡಿ ಬಂದವಳಿಗೆ ಮದುವೆ ಹ್ಯಾಕ್ ಸಾಧ್ಯ? ಈ ಗುಲೆಟನ್ ಮನೆ ಒಳಗೆ ಸೇರಿಸ್ಕೊಂಡ್ರೆ ಉಳಿದಿರೋ ನನ್ನ ಹೆಣ್ಮಕ್ಳ ಭವಿಷ್ಯಕ್ಕೂ ಕಲ್ಲು ಬೀಳುತ್ತಪ್ಪ. ಛೀ, ಈಗ ಅಪ್ಪಯ್ಯ ಅಂತ ಕಣ್ಣೀರ್ ಹಾಕ್ತಾ ಬಂದು ನನ್ನ ಎದುರು ನಿಲ್ಲಕ್ ಬದ್ಲು ಸತ್ತು ಹೆಣವಾಗಿ ಬಂದಿದ್ರೆ ನನ್ನ ಮಾನ ಉಳಿಸಿದ ದೇವತೆ ಅಂತ ಕಣ್ಣೀರ್ ಹಾಕ್ತಿದ್ದಲ್ಲ ಪಾಪಿಷ್ಟ. ನೋಡು, ಹೀಗೆ ಮಾನಾಗಿಟ್ಟು ಬದುಕೋಕ್ ಬದ್ಲು ಯಾವ್ದಾರು ಹಾಳು ಬಾವಿಲಿ ಬಿದ್ದು ಸಾಯಿ. ಸರ್, ನಾನ್ ನ್ಯಾಯನ ಹೇಳ್ತೇನೆ, ಸತ್ಯನ ಹೇಳ್ತಾ ಇದ್ದೀನಿ. ಸರ್, ಆ ಹುಡುಗಿ ಗತಿ. ರೇ, ಬರೀ ನಿಮಗೆ ಕಾನೂನು ಬಗ್ಗೆ ಗೊತ್ತರಿ, ಧರ್ಮದ ಬಗ್ಗೆ ಗೊತ್ತಿಲ್ಲ. ಏಯ್ ನಡೀರಿ, ನಡೀರಿ ಒಳಗೆ, ನಡೀರಿ. ಮನುಷ್ಯತ್ವನಿಲ್ದಿರೋ ಜನ. ಧರ್ಮ ಅಂತೆ ಧರ್ಮ. ಡ್ಯಾಮಿಟ್. ಈ ಜಾತಿ ಧರ್ಮ ಅನ್ನೋ ವ್ಯಾಧಿ ಹೋಗೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಕಮಾನ್. ಶಾಂತಿ, 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 ನಿಲ್ಲು.
ಶಾಂತಿ 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 ನಿಲ್ಲು. ಶಾಂತಿ ಏನ್ ಮಾಡ್ತಾ ಇದೀಯಾ? ಬಿಡಿ ನಾನ್ ಸಾಯ್ಬೇಕು. ಸಾಯ್ದ ಅಪರಾಧ ಅಂತ ನಾನು ಮೊನ್ನೆ ಹೇಳಿಲ್ಲ. ಹೆತ್ತ ತಂದೆ ತಾಯಿನೇ ಮನೆಗೆ ಸೇರಿಸ್ತಾ ಇದ್ಮೇಲೆ ಸಾಯ್ದೆ ಇನ್ನೇನ್ ಮಾಡ್ಲಿ? ಪುನಃ ರುಕ್ಕುಪಾಯಿ ಅಂತವ್ರ ಮನೆಗೆ ಹೋಗಿ ಬಾಳು ಅಂತೀರಾ? ಅದಕ್ಕಿಂತ ಪ್ರಾಣ ಕಳ್ಕೊಳ್ಳೋದೇ ಮೇಲಲ್ವಾ? ಶಾಂತಿ, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಅದನ್ನು ಸೃಷ್ಟಿ ಮಾಡಿದ ದೇವರು ಕರುಣಾಮಯಿ. ಆ ಯೇಸು ನಿನಗೆ ಯಾವ್ದಾದ್ರೂ ಒಂದು ದಾರಿ ತೋರಿಸ್ತಾನೆ.